ಎಂದಿಗೂ ಮಾತಿಗೆ ತಪ್ಪದವನು, ಸದಾ ನೀತಿಯನ್ನು ಪಾಲಿಸುವವನೂ ಆದ ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ಅರಣ್ಯಕಾಂಡ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿರುತ್ತದೆ. ಅರಣ್ಯಕಾಂಡ ಪುಸ್ತಕದ ಪೀಠಿಕಾ ಭಾಗದಿಂದ ಹಿಡಿದು ಪ್ರತಿಯೊಂದು ಅಧ್ಯಾಯದಲ್ಲಿ ದೇವರು ತನ್ನ ಹೃದಯದ ಆಲೋಚನೆಗಳನ್ನು ತಿಳಿಸಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಇಂದು ನಾವು ಇಸ್ರಾಯೇಲ್ಯರು ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ನಿಯಮಗಳು, ವಾಗ್ದತ್ತ ದೇಶದ ಮೇರೆಗಳು, ದೇಶದಲ್ಲಿನ ಸ್ವಾಸ್ಥ್ಯದ ಕುರಿತಾದ ನಿಯಮಗಳನ್ನು ಧ್ಯಾನಿಸಲಿದ್ದೇವೆ. ಆದುದರಿಂದ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಅರಣ್ಯಕಾಂಡ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮಗಳಲ್ಲಿ ದೇವರು ನಮ್ಮನ್ನು ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳೋಣ. ಆತನು ಬೋಧಿಸಂಥ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸುವಾಗ 33ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪದೊಂದಿಗೆ ಪ್ರಾರಂಭ ಮಾಡೋಣ. ಪ್ರಯಾಣದ ವಿವರಗಳು, ದೇಶ ಸ್ವಾಧೀನಪಡಿಸಿಕೊಳ್ಳುವ ನಿಯಮಗಳು ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲ್ಯರು ಪ್ರಯಾಣಿಸಿದ ದಾರಿಯ ವಿವರಗಳನ್ನು ಇಲ್ಲಿ ನೋಡುತ್ತೇವೆ. ಅವರ 40 ವರ್ಷಗಳ ಪ್ರಯಾಣದ ವಿವರಗಳು ನಮಗೆ ಕೊಟ್ಟಿಲ್ಲ, ಆದರೆ ಕೆಲವು ಪ್ರತ್ಯೇಕ ಘಟನೆಗಳು ಮಾತ್ರ ತಿಳಿಸಲ್ಪಟ್ಟಿವೆ ಎಂದು ನಾನು ಹೇಳಿದ್ದೆ. ಆದರೆ ಈಗಿನ ಪ್ರಯಾಣದ ವಿವಿಧ ಸ್ಥಳಗಳು, ಅವರು ಉಳುಕೊಂಡ ಸ್ಥಳಗಳು ತಿಳಿಸಲ್ಪಟ್ಟಿವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 33ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಮೋಶೆ ಆರೋನರ ಕೈ ಕೆಳಗೆ ಐಗುಪ್ತ ದೇಶದೊಳಗಿಂದ ಸೈನ್ಯವಾಗಿ ಹೊರಟ ಇಸ್ರಾಯೇಲ್ಯರ ವಿವರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವು ವಚನಗಳನ್ನು ನೋಡೋಣ. ಈ ವೃತ್ತಾಂತವು ಆಸಕ್ತಿದಾಯಕವಾದದಲ್ಲ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 33ನೇ ಅಧ್ಯಾಯ 25ರಿಂದ 28 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆರಾದದಿಂದ ಹೊರಟು ಮಕೇಲೋತಿನಲ್ಲಿ ಇಳುಕೊಂಡರು, ಮಕೇಲೋತಿನಿಂದ ಹೊರಟು ತಹಾತಿನಲ್ಲಿ ಇಳುಕೊಂಡರು, ತಹಾತಿನಿಂದ ಹೊರಟು ತೆರಹದಲ್ಲಿ ಇಳುಕೊಂಡರು, ತೆರಹದಿಂದ ಹೊರಟು ಮಿತ್ಕಾದಲ್ಲಿ ಇಳುಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಿಜವಾಗಿಯೂ ನಿಸ್ಸಾರವಾದದ್ದಾಗಿದೆ. ಆಯಾ ಸ್ಥಳಗಳಲ್ಲಿ ಏನು ಸಂಭವಿಸಿತೆಂದು ತಿಳಿಯಲು ನಮಗೆ ಆಸಕ್ತಿ ಇದ್ದರೂ ಯಾವ ವಿವರವೂ ಕೊಡಲ್ಪಟ್ಟಿಲ್ಲ. ಪ್ರಿಯರೇ, ಆದರೆ ಸತ್ಯವೇದದ ಪ್ರತಿಯೊಂದು ಭಾಗದಂತೆ ಈ ಭಾಗದಲ್ಲಿಯೂ ನಮಗೆ ಕಲಿಯತಕ್ಕ ಅನೇಕ ಪಾಠಗಳಿರುತ್ತವೆ. ಈ ಅಧ್ಯಾಯವು ಒಂದು ದಾರಿಯ ನಕ್ಷೆಯಂತಿದ್ದು ಓದುವುದಕ್ಕೆ ಆಸಕ್ತಿಕರವಾಗಿಲ್ಲದಿದ್ದರೂ ದೇವರು ಈ ಜನರ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದ್ದಾನೆಂದು ನೋಡುತ್ತೇವೆ. ಈ ಅರಣ್ಯ ಪ್ರಯಾಣದ ಪ್ರತಿ ಹೆಜ್ಜೆಯಲ್ಲೂ ಆತನು ಅವರೊಂದಿಗೆ ಇದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಪ್ರಯಾಣದ ಹಾದಿ ತಿಳಿಯಲ್ಪಟ್ಟಿದೆ. ಅವರು ಹೋದಲ್ಲೆಲ್ಲ ಉಳುಕೊಂಡ ಸ್ಥಳಗಳಲ್ಲಿ ದೇವರು ಅವರ ಸಂಗಡ ಇದ್ದನು. ನಿಜವಾಗಿ ನೋಡಿದರೆ ಅವರು ಆತನ ಜೊತೆಯಲ್ಲಿ ಸಾಗುತ್ತಿರಲಿಲ್ಲ. ಅನೇಕ ಸಾರಿ ಅವರು ಹೃದಯಗಳಲ್ಲಿ ಆತನ ವಿರುದ್ಧವಾದ ಅಸಮಾಧಾನವೇ ತುಂಬಿತ್ತು. ಆದರೆ ಆತನು ಅವರನ್ನು ಎಂದಿಗೂ ಬಿಟ್ಟು ಬಿಡಲಿಲ್ಲ, ತೊರೆಯಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇದು ದೇವರ ವಾಕ್ಯದ ವಿಶೇಷ ಸತ್ಯವಾಗಿದೆ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಯೇಸು ಮೇಲುಪ್ಪರಿಗೆಯಲ್ಲಿ ತನ್ನ ಶಿಷ್ಯರಿಗೆ ಇದೇ ಮಾತನ್ನು ಹೇಳಿದ್ದನು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಹೇಗೆ ಪರಿಶುದ್ಧಾತ್ಮನನ್ನು ಕಳುಹಿಸುವ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿಯೊಳಗೆ ಆತನು ನೆಲೆಯಾಗಿ ನಿಲ್ಲುತ್ತಾನೆ. ನೀನು ದೇವರ ಮಗುವಾಗಿರುವುದಾದರೆ ಆತನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆತನು ನಿನ್ನನ್ನು ಬಿಡುವುದಿಲ್ಲ. ಆತನು ನಿನ್ನೊಂದಿಗೆ ಮಾರ್ಗ ಪೂರ ಇರುತ್ತಾನೆ. ನಾವು ಎಡವಬಹುದು, ತಡಕಾಡಬಹುದು, ಸೋತು ಹೋಗಬಹುದು. ನಾವು ಆತನನ್ನು ಸರಿಯಾಗಿ ಹಿಂಬಾಲಿಸದೇ ಇರಬಹುದು. ಆದರೆ ಆತನು ನಮ್ಮೊಂದಿಗೆ ಇರುತ್ತಾನೆ. ಆತನಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವ ನಿಯಮ ಎಂಬುದಾಗಿ. ಇಸ್ರಾಯೇಲ್ಯರು ದೇಶದೊಳಕ್ಕೆ ಹೋಗಲಿರುವಾಗ ದೇವರು ಮೋಶೆಗೆ ಕೊಟ್ಟ ಅಪ್ಪಣೆಯೊಂದಿಗೆ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 33ನೇ ಅಧ್ಯಾಯ
51ರಿಂದ 56 ವಚನಗಳನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದಾಗ ಆ ದೇಶದ ನಿವಾಸಿಗಳನ್ನೆಲ್ಲ ಹೊರಡಿಸಿಬಿಟ್ಟು ಅವರ ವಿಚಿತ್ರವಾದ ಕಲ್ಲುಗಳನ್ನು, ಲೋಹ ವಿಗ್ರಹಗಳನ್ನು ನಾಶಮಾಡಿ ಅವರ ಪೂಜಾ ಸ್ಥಳಗಳನ್ನು ಹಾಳು ಮಾಡಬೇಕು. ನಾನು ನಿಮಗೆ ಆ ದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟದರಿಂದ ನೀವು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸಬೇಕು. ನೀವು ಚೀಟು ಹಾಕಿ ಆ ದೇಶವನ್ನು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಹಂಚಿಕೊಳ್ಳಬೇಕು. ಹೆಚ್ಚು ಮಂದಿಯುಳ್ಳ ಕುಟುಂಬಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಟುಂಬಕ್ಕೆ ಕಡಿಮೆಯಾಗಿಯೂ ಸ್ವಾಸ್ಥ್ಯವು ದೊರಕಬೇಕು. ಒಂದೊಂದು ಕುಟುಂಬದ ಚೀಟು ಯಾವ ಯಾವ ಸ್ಥಳವನ್ನು ಸೂಚಿಸುವುದೋ ಆ ಸ್ಥಳದಲ್ಲೇ ಆ ಕುಟುಂಬದ ಸ್ವಾಸ್ಥ್ಯವಿರಬೇಕು. ಒಂದೊಂದು ಕುಟುಂಬಗಳು ಒಂದೇ ಪ್ರದೇಶದಲ್ಲಿರಬೇಕು. ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿರುವರು. ಅದಲ್ಲದೆ ನಾನು ಅವರಿಗೆ ಮಾಡ ಯೋಚಿಸಿದಂತೆ ನಿಮಗೆ ಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗದ ಕುರಿತಾಗಿ ಅನೇಕರು, ವಿಶೇಷವಾಗಿ ಸಂಶಯಸ್ಥರು ಪ್ರಶ್ನೆ ಮಾಡುತ್ತಾರೆ. ಏನೆಂದರೆ, ಇಸ್ರಾಯೇಲ್ಯರೇ ಅನೇಕ ಬಾರಿ ಅವಿಧೇಯರಾಗಿರುವಾಗ ಆ ದೇಶ ನಿವಾಸಿಗಳನ್ನು ಪೂರ್ಣ ನಿರ್ನಾಮ ಮಾಡಬೇಕೆನ್ನುವುದು ಕ್ರೂರವಾದದಲ್ಲವೇ ಎಂಬುದಾಗಿ. ಪ್ರಿಯರೇ, ಆ ದೇಶ ನಿವಾಸಿಗಳು ಬಹು ಒಳ್ಳೆಯ ಜನರಾಗಿರುವುದರಿಂದ ಅವರನ್ನು ನಾಶಪಡಿಸಲು ದೇವರು ಹೇಳುವಂಥದ್ದು ಕ್ರೂರವಾದದಲ್ಲವೇ ಎಂಬುದಾಗಿ ಕೂಡ ಕೇಳುತ್ತಾರೆ. ಉದಾರವಾದಿಗಳು, ಸಂದೇಹ ಪಡುವವರು ಹೀಗೆ ಯೋಚಿಸುತ್ತಾ ಬಂದಿರುತ್ತಾರೆ. ಆದರೆ ಇಂತಹ ಜನರು ಈಗ ವಾಸಿಸುವ ಪ್ರತಿಯೊಂದು ಸ್ಥಳವೂ ಮೊದಲು ಮೂಲ ನಿವಾಸಿಗಳಿಗೆ ಸೇರಿದ್ದಾಗಿದೆ. ಅದನ್ನು ಹಿಂದಿರುಗಿಸಲು ಅವರು ತಯಾರಾಗಿದ್ದಾರೋ? ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ಹೀಗೆ ಮಾಡುವ ಹಕ್ಕಿಲ್ಲವೆಂದು ಹೇಳಬೇಡಿರಿ. ನಿಜವಾಗಿ ಅದು ಒಂದು ದಯೆಯ ಕಾರ್ಯವೇ ಆಗಿದೆ. ಮುಂಬರುವ ಜನಾಂಗಕ್ಕಾಗಿ ದೇವರು ಕಾನಾನ್ಯರನ್ನು ನಾಶ ಮಾಡಿದನು. ಆ ಕಾರಣಕ್ಕಾಗಿಯೇ ಆತನು ಜಲಪ್ರಳಯವನ್ನುಂಟು ಮಾಡಿದನು, ಮುಂದಣ ಸಂತತಿಯನ್ನು ರಕ್ಷಿಸಲಿಕ್ಕಾಗಿ. ಪ್ರಿಯ ಸ್ನೇಹಿತನೇ, ದೇವರನ್ನು ಟೀಕಿಸಬೇಡ. ದೇವರನ್ನು ನ್ಯಾಯ ತೀರಿಸಲು ಹೋಗಬೇಡ. ಯಾವ ಪರಿಸ್ಥಿತಿಯಲ್ಲಿಯೂ ಇರುವ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ಶಕ್ತರಲ್ಲ. ಆದರೆ ಒಂದು ಸಂಗತಿ ನಮಗೆ ಗೊತ್ತದೆ, ಸಮಾಧಾನದ ರಾಜನು ಆಳ್ವಿಕೆ ವಹಿಸಿಕೊಳ್ಳುವವರೆಗೆ ಲೋಕದಲ್ಲಿ ಶಾಂತಿ ನೆಲೆಸಬಾರದು. ಅಲ್ಲಿಯವರೆಗೆ ದೇವರು ಜನಾಂಗಗಳನ್ನು ದಂಡಿಸಲು ಇತರ ಜನಾಂಗಗಳನ್ನು ಉಪಯೋಗಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ಅರಣ್ಯಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಬನ್ನಿರಿ, ಮುಂದುವರೆದು ನಾವು 34, 35 ಮತ್ತು 36ನೇ ಅಧ್ಯಾಯಗಳ ಧ್ಯಾನವನ್ನು ಪ್ರಾರಂಭಿಸೋಣ. ಈ 3 ಅಧ್ಯಾಯಗಳಲ್ಲಿ ಅತಿ ಪ್ರಾಮುಖ್ಯವಾದ ಕೆಲವು ಭಾಗಗಳನ್ನು ಮಾತ್ರ ನಾವು ಧ್ಯಾನ ಮಾಡಲಿದ್ದೇವೆ. ಆದ್ದರಿಂದ ಪ್ರಿಯರೇ, ಈ ಅಧ್ಯಾಯಗಳ ಮುಖ್ಯ ಪ್ರಸ್ತಾಪ ವಾಗ್ದಾತ ದೇಶದ ಮೇರೆಗಳು, ಲೇವಿಯರಿಗೆ ಕೊಡಲ್ಪಟ್ಟ ಊರುಗಳು, ದೇಶದ ಸ್ವಾಸ್ಥ್ಯದ ಕುರಿತಾದ ನಿಯಮ ಎಂಬುದಾಗಿ. ಆದ್ದರಿಂದ ಮೊದಲದಾಗಿ ನಾವು ನೋಡೋಣ ವಾಗ್ದಾತ ದೇಶದ ಮೇರೆಗಳು ಎಂಬ ವಿಚಾರದಲ್ಲಿ. ಇದು ಅತೀ ಮುಖ್ಯವಾದ ಅಧ್ಯಾಯವಾಗಿದೆ. ಯಾಕೆಂದರೆ ದೇವರು ಇಸ್ರಾಯೇಲರಿಗೆ ಕೊಟ್ಟ ದೇಶದ ಮೇರೆಗಳನ್ನು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಾಗಿದೆ. ಮಾತ್ರವಲ್ಲದೆ ದೇವರು ಆ ದೇಶವನ್ನು ಇಸ್ರಾಯೇಲರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ದಯಪಾಲಿಸಿದ್ದಾನೆ ಎಂಬ ಅಂಶವನ್ನು ಇದು ದೃಢಪಡಿಸುತ್ತದೆ. ಈಗ ಈ ದೇಶವು ಯಾರ ವಶದಲ್ಲಿದ್ದರೂ ಅದು ಇಸ್ರಾಯೇಲರಿಗೆ ಸೇರಿದ್ದಾಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಅರಣ್ಯಕಾಂಡ ಪುಸ್ತಕದ 34ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಸಮಸ್ತ ಕಾನಾನ್ ದೇಶವೇ ನಿಮಗೆ ಸ್ವದೇಶವಾಗುವುದಕ್ಕೆ ದೊರಕುವಂತಾದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ದಕ್ಷಿಣದ ಮೇರೆಯನ್ನು ಸೂಚಿಸುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ ಅರಣ್ಯಕಾಂಡ ಪುಸ್ತಕ 34ನೇ ಅಧ್ಯಾಯ 6ನೇ ವಚನದಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ಮಹಾಸಮುದ್ರದ ದಡವೇ ನಿಮ್ಮ ದೇಶದ ಮೇರೆಯಾಗಿರುವುದು ಎಂಬುದಾಗಿ. ಮುಂದಕ್ಕೆ ನೋಡುತ್ತೇವೆ ಉತ್ತರದ ಮೇರೆಯ ಸ್ಥಾಪನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಅರಣ್ಯಕಾಂಡ ಪುಸ್ತಕ 34ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಉತ್ತರ ದಿಕ್ಕಿನ ಮೇರೆಗಾಗಿ ನೀವು ಮಹಾಸಮುದ್ರದಿಂದ
ಹೋರ್ ಎಂಬ ಪರ್ವತಕ್ಕೂ ಆ ಪರ್ವತದಿಂದ ಹಾಮಾತಿನ ದಾರಿಗೂ ಗುರುತು ಹಾಕಿಕೊಳ್ಳಬೇಕು. ಅದರ ಮೂಲೆ ಚೇದಾದಿನ ಹತ್ತಿರವಿರುವುದು. ಆಮೇಲೆ ಅದು ಜಿಫ್ರೋನಿಗೆ ಹೋಗಿ ಹಚಾರೇನಾನಿನ ಬಳಿಯಲ್ಲಿ ಮುಗಿಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ಆತನು ಹೇಳುತ್ತಾನೆ ಪೂರ್ವ ದಿಕ್ಕಿನ ಮೇರೆಯ ಬಗ್ಗೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಅರಣ್ಯಕಾಂಡ ಪುಸ್ತಕ 34ನೇ ಅಧ್ಯಾಯ 10-12 ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪೂರ್ವ ದಿಕ್ಕಿನ ಮೇರೆಗಾಗಿ ಹಚಾರೇರಾನಿನಿಂದ ಸೇಫಾಮಿಗೆ ಗುರುತು ಹಾಕಬೇಕು. ಅಲ್ಲಿಂದ ಅದು ಆಯಿನಿನ ಮೂಡಲಲ್ಲಿರುವ ರಿಬ್ಲಾಕ್ಕೆ ಬರಬೇಕು. ತರುವಾಯ ಅದು ಗಟ್ಟಾ ಇಳಿದು ಕಿನ್ನೆರೇತ್ ಸಮುದ್ರದ ಮೂಡಲಲ್ಲಿರುವ ಬೆಟ್ಟಗಳಿಗೆ ಹೋಗಬೇಕು. ಅಲ್ಲಿಂದ ಅದು ಯೋರ್ದಾನ್ ಹೊಳೆಗೆ ಇಳಿದು ಅದನ್ನು ಅನುಸರಿಸಿ ಲವಣ ಸಮುದ್ರದ ಬಳಿಯಲ್ಲಿ ಮುಗಿಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಳಿಕ ದೇಶವನ್ನು ಕುಲಗಳೊಳಗೆ ವಿಭಾಗಿಸಿ ಹಂಚುವುದಕ್ಕೆ ಯಾರು ಜವಾಬ್ದಾರರೆಂಬುದನ್ನು ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 34ನೇ ಅಧ್ಯಾಯ 16-18 ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ಮಹಾಯಾಜಕ ಎಲ್ಲಾಚಾರನು, ನೂನನ ಮಗನಾದ ಯೆಹೋಶುವನು, ಒಂದೊಂದು ಕುಲದಿಂದ ನೇಮಿಸಲ್ಪಟ್ಟ ಒಬ್ಬ ಕುಲಾಧಿಪತಿಯು ಇವರೇ ಕಾನಾನ್ ದೇಶದಲ್ಲಿ ನಿಮ್ಮ ನಿಮ್ಮ ಸ್ವಾಸ್ಥ್ಯಗಳನ್ನು ಹಂಚಿಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜವಾಬ್ದಾರಿ ಕೊಡಲ್ಪಟ್ಟ ಪ್ರತಿಯೊಬ್ಬ ಕುಲಾಧಿಪತಿಯ ಹೆಸರನ್ನು ದೇವರು ತಿಳಿಸುತ್ತಾನೆ. ಈ ಎಲ್ಲ ವಚನಗಳನ್ನು ನಾನು ಇಲ್ಲಿ ಹೇಳುವುದಿಲ್ಲ, ಯಾಕಂದರೆ ಅದು ಉದ್ದವಾದ ನಿಸ್ಸಾರ ಪಟ್ಟಿಯಾಗಿದೆ. ಆದರೆ ಇಸ್ರಾಯೇಲ್ಯರಿಗೆ ಆ ದಿನಗಳಲ್ಲಿ ಇದು ಅತೀ ಪ್ರಾಮುಖ್ಯವಾದ ಅಂಶವಾಗಿತ್ತು. ಈ ಅಧ್ಯಾಯವು ಹೀಗೆ ಕೊನೆಗೊಳ್ಳುತ್ತದೆ. ಬನ್ನಿರಿ, ಮುಂದುವರೆದು ನಾವು ಅರಣ್ಯಕಾಂಡ ಪುಸ್ತಕ 34ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಕಾನಾನ್ ದೇಶದಲ್ಲಿ ಇಸ್ರಾಯೇಲ್ಯರಿಗೆ ಅವರವರ ಸ್ವಾಸ್ಥ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ ಯೆಹೋವನು ಇವರನ್ನೆಲ್ಲ ನೇಮಿಸಿದನು ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಪ್ರತಿಯೊಂದು ಆಲೋಚನೆಯೂ ಅದು ಕ್ರಮಬದ್ಧವಾಗಿ ಇತ್ತು. ಆತನಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಲೇವಿಯರಿಗೆ ಕೊಡಲ್ಪಟ್ಟ ಊರುಗಳು ಎಂಬ ವಿಚಾರವನ್ನು ನೋಡೋಣ. ಇಸ್ರಾಯೇಲ್ಯರಲ್ಲಿನ ಚೊಚ್ಚಲ ಮಕ್ಕಳ ಬದಲಾಗಿ ಲೇವಿಯರನ್ನು ಅವರೊಳಗಿಂದ ಆರಿಸಲಾಗಿತ್ತೆಂದು ನಾವು ಹಿಂದೆ ತಿಳಿದೆವು. ಲೇವಿಯರು ಯೆಹೋವನಿಗೆ ಸೇರಿದವರಾಗಿದ್ದರು. ಅವರಿಗೆ ಇಸ್ರಾಯೇಲ್ಯರ ದೇಶದಲ್ಲಿ ಸ್ವಾಸ್ಥ್ಯವು ಕೊಡಲ್ಪಡಲಿಲ್ಲ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೋರ್ದಾನ್ ಹೊಳೆಯ ತೀರದಲ್ಲಿ ಎರಿಕೋ ಪಟ್ಟಣದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ತಾವು ಹೊಂದುವ ಸ್ವಾಸ್ಥ್ಯದಲ್ಲಿ ಕೆಲವು ಊರುಗಳನ್ನು, ಆ ಊರುಗಳ ಸುತ್ತಲಿನ ಭೂಮಿಯನ್ನು ಲೇವಿಯರಿಗೆ ನಿವಾಸಕ್ಕಾಗಿ ಕೊಡಬೇಕೆಂದು ಅವರಿಗೆ ಆಜ್ಞಾಪಿಸು. ಆ ಊರುಗಳು ಲೇವಿಯರ ನಿವಾಸಕ್ಕಾಗಿ ಸುತ್ತಲಿರುವ ಭೂಮಿಗಳು ಅವರ ದನಕುರಿಗಳು ಮೊದಲಾದ ಪಶುಗಳಿಗಾಗಿಯೂ ಇರುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುತ್ತಲಿನ ಊರುಗಳು ಲೇವಿಯರ ದನಕುರಿ ಮೊದಲಾದ ಪಶುಗಳಿಗಾಗಿ ಇರುತ್ತದೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಲೇವಿಯರಿಗೆ ಕೊಡುವ ಊರುಗಳ ಸುತ್ತಲಿನ ಭೂಮಿಯು ಪ್ರತಿಯೊಂದು ಊರಿನ ಗೋಡೆಯಿಂದ 4 ಕಡೆಯಲ್ಲಿಯೂ 1000 ಮೊಳದಷ್ಟು ವಿಸ್ತರಿಸಿಕೊಂಡಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೇವಿಯರಿಗಾಗಿ ಪ್ರತ್ಯೇಕಿಸಲ್ಪಟ್ಟ 48 ಊರುಗಳಲ್ಲಿ 6 ಊರುಗಳು ಆಶ್ರಯ ನಗರಗಳಾಗಿರತಕ್ಕದ್ದು. ಇದನ್ನಾವು ಮುಂದಕ್ಕೆ ನೋಡಲಿದ್ದೇವೆ. ಬನ್ನಿರಿ, ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 9-14 ವಚನದವರೆಗೆ ಧ್ಯಾನಿಸೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು: ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು. ಅವನು ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಹತವಾದವನ ಸಮೀಪ ಬಂಧುವಿನಿಂದ ಸಾಯದಂತೆ ಆ ಆಶ್ರಯ ಸ್ಥಾನಗಳು ನಿಮ್ಮೊಳಗೆ ಇರಬೇಕು. ಹೀಗೆ ಆಶ್ರಯ ಸ್ಥಾನಗಳಾಗಿರುವುದಕ್ಕೆ ನೀವು ಯೋರ್ದಾನ್ ಹೊಳೆಯ ಈಚೆ 3, ಕಾನಾನ್ ದೇಶದಲ್ಲಿ 3, ಅಂತೂ 6 ಪಟ್ಟಣಗಳನ್ನು ನೇಮಿಸಬೇಕು ಎಂಬುದಾಗಿ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಲೇವಿಯರು ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿ 3 ಊರುಗಳನ್ನು ಹಾಗೂ ಯೋರ್ದಾನಿನ ಪಶ್ಚಿಮ ದಿಕ್ಕಿನಲ್ಲಿ 3 ಊರುಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಈ ಆಶ್ರಯ ಸ್ಥಾನಕ್ಕೆ ಓಡಿ ಹೋಗಬೇಕು. ಅನೇಕರು ಗುಂಪಾಗಿ ಬಂದು ಅವನನ್ನು ಕೊಲ್ಲದಂತೆ ಇದು ಅವನನ್ನು ಕಾಯುವುದು. ಆಗ ನ್ಯಾಯ ವಿಚಾರಣೆಗೆ ಸಾಕಷ್ಟು ಸಮಯಾವಕಾಶ ದೊರಕುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಸಭೆಯವರು ಹತ್ಯೆ ಮಾಡಿದವನಿಗೂ ಹತನಾದವನ ಸಮೀಪ ಬಂಧುವಿಗೂ ಈ ಸಂಗತಿಗಳಿಗೆ ಅನುಸಾರವಾಗಿ ನ್ಯಾಯ ತೀರಿಸಿ ಹತ್ಯೆ ಮಾಡಿದವನನ್ನು ಆ ಸಮೀಪ ಬಂಧುವಿನ ಕೈಯಿಂದ ತಪ್ಪಿಸಿ ಅವನು ಓಡಿ ಹೋಗಿದ್ದ ಆಶ್ರಯ ನಗರಕ್ಕೆ ತಿರುಗಿ ಸೇರಿಸಬೇಕು. ಪಟ್ಟಾಭಿಷೇಕ ಹೊಂದಿದ ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆ ಪಟ್ಟಣದಲ್ಲೇ ವಾಸಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆದರೆ ಈ ಆಶ್ರಯ ಸ್ಥಾನಗಳು ಬೇಕೆಂದು ಕೊಂದವರಿಗೆ ರಕ್ಷಣೆ ಒದಗಿಸುವುದಿಲ್ಲ ಎಂಬುದನ್ನು ಗಮನಿಸಿರಿ. ಬನ್ನಿರಿ, ಮುಂದುವರೆದ ನಾವು ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯಾವನಾದರೂ ಮತ್ತೊಬ್ಬನನ್ನು ಕೊಂದಾಗ ನೀವು ಸಾಕ್ಷಿಗಳನ್ನು ವಿಚಾರಿಸಿಕೊಂಡು ಅವನಿಗೆ ಮರಣ ಶಿಕ್ಷೆಯನ್ನು ವಿಧಿಸಬೇಕು. ಒಬ್ಬನೇ ಒಬ್ಬನ ಸಾಕ್ಷಿ ಮಾತ್ರ ಇದ್ದರೆ ಮರಣ ಶಿಕ್ಷೆಯನ್ನು ವಿಧಿಸಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಯೆಹೋವನು ಈ ಆಜ್ಞೆಗಳಿಗೆ ಕಾರಣವನ್ನು ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 35ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ಗಮನಿಸೋಣ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇಶವು ಅಪವಿತ್ರವಾಗುವುದಿಲ್ಲ. ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಷ್ಟೇ. ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತ್ತವಿಲ್ಲ. ನೀವು ವಾಸಿಸುವ ದೇಶವನ್ನು ಅಪವಿತ್ರ ಮಾಡಬಾರದು. ಯೆಹೋವನೆಂಬ ನಾನೇ ಇಸ್ರಾಯೇಲ್ಯರ ನಡುವೆ ಆ ದೇಶದಲ್ಲಿ ವಾಸಿಸುತ್ತೇನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಆರಾಧಿಸುವಂಥ ದೇವರು ಆತನು ಪರಿಶುದ್ಧನಾದ ದೇವರು. ಆದ್ದರಿಂದ ಆತನು ಅಶುದ್ಧತೆಯನ್ನು ಎಂದಿಗೂ ಮೆಚ್ಚುವುದಿಲ್ಲ. ಪ್ರಿಯರೇ, ಇಲ್ಲಿವರೆಗೆ ನಾವು ಅರಣ್ಯಕಾಂಡ ಪುಸ್ತಕದ 35ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದೆವು. ಈಗ ಕೊನೆಯದಾಗಿ ಅರಣ್ಯಕಾಂಡ ಪುಸ್ತಕದ ಕೊನೆಯ ಅಧ್ಯಾಯ 36ನೇ ಅಧ್ಯಾಯದ ಕೆಲವು ಸಂಗತಿಗಳನ್ನು ಧ್ಯಾನಿಸೋಣ. ಅದರಲ್ಲಿ ದೇಶದಲ್ಲಿನ ಸ್ವಾಸ್ಥ್ಯದ ಕುರಿತಾದ ನಿಯಮ ಎಂಬ ವಿಚಾರವನ್ನು ನೋಡೋಣ. ಯೋಸೇಫನ ಮಕ್ಕಳ ಕುಲದ ಪ್ರಧಾನರು ಮೋಶೆಯ ಎದುರಿಗೆ ಒಂದು ಸಮಸ್ಯೆಯನ್ನು ತಂದರು. ಚಲ್ಪಾಹಾದನ ಪುತ್ರಿಯರು ತಮ್ಮ ಕುಲದಿಂದ ಹೊರಗಿನವರನ್ನು ವಿವಾಹವಾದರೆ ಆಗ ಅವರ ಸ್ವಾಸ್ಥ್ಯವು ಬೇರೊಂದು ಕುಲದವರಿಗೆ ಹೋಗುವುದಲ್ಲ. ಈ ಕುರಿತಾಗಿ ದೇವರ ಅಪ್ಪಣೆಯನ್ನು ಮೋಶೆ ಅವರಿಗೆ ತಿಳಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಅರಣ್ಯಕಾಂಡ ಪುಸ್ತಕ 36ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆದ ಕಾರಣ ಚಲ್ಪಾಹಾದನ ಮಕ್ಕಳು ತಮ್ಮ ಕುಲದ ಕುಟುಂಬಗಳಲ್ಲಿ ಮಾತ್ರವೇ ತಮಗೆ ಇಷ್ಟ ಬಂದವರನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಯೆಹೋವನು ಅಪ್ಪಣೆ ಮಾಡಿದ್ದಾನೆ. ಇಸ್ರಾಯೇಲ್ಯರ ಯಾವ ಸ್ವಾಸ್ಥ್ಯವೂ ಒಂದು ಕುಲದಿಂದ ಬೇರೊಂದು ಕುಲಕ್ಕೆ ಹೋಗಬಾರದು. ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಕುಲಗಳ ಸ್ವಾಸ್ಥ್ಯವನ್ನು ಹೊಂದಿಕೊಂಡೇ ಇರಬೇಕು. ಇದಕ್ಕಾಗಿ ಇಸ್ರಾಯೇಲ್ಯರಲ್ಲಿ ಸ್ವಾಸ್ಥ್ಯವನ್ನು ಹೊಂದಿದ ಹೆಣ್ಣುಮಕ್ಕಳು ಸ್ವಕುಲದಲ್ಲಿಯೇ ಮದುವೆ ಮಾಡಿಕೊಳ್ಳಬೇಕು. ಹೀಗೆ ಯಾವ ಸ್ವಾಸ್ಥ್ಯವೂ ಒಂದು ಕುಲದಿಂದ ಬೇರೊಂದು ಕುಲಕ್ಕೆ ಹೋಗದೆ ಇಸ್ರಾಯೇಲ್ಯರ ಪ್ರತಿಯೊಂದು ಕುಲವು ತನ್ನ ಸ್ವಾಸ್ಥ್ಯವನ್ನು ಹೊಂದಿಕೊಂಡೇ ಇರುವುದು ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಯಾ ಕುಲದ ಸ್ವಾಸ್ಥ್ಯವು ಆ ಕುಲದಲ್ಲಿಯೇ ಉಳಿಯಬೇಕು. ಯಾರೂ ತಮ್ಮ ಸ್ವಾಸ್ಥ್ಯವನ್ನು ಶಾಶ್ವತವಾಗಿ ಕಳೆದುಕೊಳ್ಳಕೂಡದು. ಜುಬಿಲಿ ಸಂವತ್ಸರವು ಬಂದಾಗ ಅಡಮಾನವಾಗಿರಿಸಿದ ಸ್ವಾಸ್ಥ್ಯವು ಮೂಲ ಕುಟುಂಬಕ್ಕೆ ಬರತಕ್ಕದು. ದೇವರು ತನ್ನ ಜನರಿಗಾಗಿ ಮಾಡಿದ ಅದ್ಭುತವಾದ ವ್ಯವಸ್ಥೆ ಇದಾಗಿದೆ. ಈ ಮೂಲಕ ಆತನು ಅವರನ್ನು ಕಾಪಾಡಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಕೊನೆಯದಾಗಿ ನಾವು ಅರಣ್ಯಕಾಂಡ ಪುಸ್ತಕ 36ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೋರ್ದಾನ್ ಹೊಳೆಯ ತೀರದಲ್ಲಿ ಯೆರಿಕೋ ಪಟ್ಟಣದ ಹತ್ತಿರವಿರುವ ಮೋವಾಬ್ಯರ ಮೈದಾನದಲ್ಲಿ ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲ್ಯರಿಗೆ ಕೊಟ್ಟ ಆಜ್ಞಾವಿಧಿಗಳು ಇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅರಣ್ಯಕಾಂಡ ಪುಸ್ತಕವು ಕೊನೆಗೊಳ್ಳುತ್ತದೆ. ಅದರೊಂದಿಗೆ
ಮೋಶೆಯ ಬಹಿರಂಗ ಸೇವೆಯು ಮುಗಿಯುತ್ತದೆ. ಮೋಶೆಯ ವೈಯಕ್ತಿಕ ಸೇವೆಯೊಂದಿಗೆ ಧರ್ಮೋಪದೇಶಕಾಂಡ ಪುಸ್ತಕವು ಮುಂದುವರಿಯುತ್ತದೆ. ಅರಣ್ಯ ಪ್ರಯಾಣದಲ್ಲಿ ದೇವಜನರ ಜೀವಿತದ ಕುರಿತಾದ ಒಂದು ಒಳನೋಟವನ್ನು ಈವರೆಗೆ ನಾವು ನೋಡಿದೆವು. ಅದರಲ್ಲಿ ಸೋಲು, ವಿರೋಧತ್ವ, ಗುಣುಗುಟ್ಟುವಿಕೆ, ಕಣ್ಣೀರು ಎಲ್ಲವೂ ಇದ್ದವು. ಇವುಗಳು ಈ ಲೋಕಾರಣ್ಯ ಪ್ರಯಾಣದಲ್ಲಿ ಸಾಗುತ್ತಿರುವ ನಮಗೂ ಅತ್ಯುತ್ತಮ ಪಾಠಗಳನ್ನು ತಿಳಿಸಿತು. ಹೌದು ಪ್ರಿಯರೇ, ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತದ ಸಂಗಡ ಮಾತನಾಡಿದ್ದಾನೆ. ಇಹಲೋಕದ ನಮ್ಮ ಪ್ರಯಾಣದಲ್ಲಿ ನಾವು ಆತನೊಂದಿಗೆ ಇದ್ದುಕೊಂಡು ಆತನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಎಂದಿಗೂ ಗುಣುಗುಟ್ಟದೆ, ನಿರಾಶೆಗೆ ಒಳಗಾಗದೆ, ನಿರೀಕ್ಷೆಯಲ್ಲಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮನ್ನು ನಡೆಸಲಿ. ಪ್ರಿಯರೇ, ಅರಣ್ಯಕಾಂಡ ಪುಸ್ತಕದ ಅಧ್ಯಯನದ ಕೊನೆಯ ಭಾಗದಲ್ಲಿ ಸಮಸ್ತವು ಯೆಹೋವನದೇ, ಲೇವಿಯರ ವಿಷಯದಲ್ಲಿ ದೇವರ ಹಿತಚಿಂತನೆ, ಅವರಿಗೆ ಕೊಡಲ್ಪಟ್ಟ ಊರುಗಳು, ಮೋಶೆಯ ಬಹಿರಂಗ ಸೇವೆಯು ಮುಕ್ತಾಯಗೊಂಡದ್ದು, ವೈಯಕ್ತಿಕ ಸೇವೆಯೊಂದಿಗೆ ಮುಂದಿನ ಧರ್ಮೋಪದೇಶಕಾಂಡ ಪುಸ್ತಕವು ಮುಂದುವರಿಯುತ್ತದೆ ಎಂಬ ಸತ್ಯಗಳನ್ನು ತಿಳಿದುಕೊಂಡೆವು. ಅರಣ್ಯಕಾಂಡ ಪುಸ್ತಕದಲ್ಲಿ ದೇವಜನರ ಜೀವಿತದ ಒಳನೋಟವನ್ನು ಧ್ಯಾನಿಸಿದ ನಾವು ಈ ಲೋಕಾರಣ್ಯ ಪ್ರಯಾಣದಲ್ಲಿ ದೇವರು ಕಲಿಸಿದ ಪಾಠವನ್ನು ತಿಳಿದುಕೊಂಡು ನಂಬಿಕೆಯ ಸಮಾಧಾನದ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಸಮಾಧಾನಕರ್ತನೇ, ಪರಮ ಪ್ರೀತಿಯ ದೇವರೇ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ಈ ಲೋಕವನ್ನು ನಾನು ನೋಡುವಾಗ ಸ್ವಾಮಿ, ಇಲ್ಲಿ ಕೇವಲ ಗಲಿಬಿಲಿ, ಜಂಜಾಟ ಇವೇ ತುಂಬಿದೆ. ಇಂತಹ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಸ್ವಾಮಿ, ನಿನ್ನ ಸಮಾಧಾನವನ್ನು ಹೊಂದಿಕೊಂಡು ನಾವು ಜೀವಿಸುವುದು ಮಾತ್ರವಲ್ಲದೆ ಇಡೀ ಲೋಕದಲ್ಲಿ ಇದನ್ನು ಸಾರುವ ನಿನ್ನ ವಾಕ್ಯವನ್ನು ಎಲ್ಲೆಲ್ಲಿಯೂ ಸಾರುವಂತೆ ಕೃಪೆಯನ್ನು ಅನುಗ್ರಹಿಸು. ಈಗ ಸ್ವಾಮಿ ಕರ್ತನೇ, ನಮ್ಮ ಈ ಕಾರ್ಯಕ್ರಮದ ಮೂಲಕ ನಿನ್ನ ಸಮಾಧಾನದ ವಾಕ್ಯಗಳು ಹರಡುತ್ತಾ ಇದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ. ಇಷ್ಟು ಮಾತ್ರವಲ್ಲದೆ ಈ ವಾಕ್ಯಗಳನ್ನು ಕೇಳಿದ ನಾವು ನಮ್ಮ ನೆರೆಹೊರೆಯ ಎಲ್ಲರಲ್ಲಿ ಕರ್ತನೇ ಇಂತಹ ಸಮಾಧಾನವನ್ನು ಹಂಚಿಕೊಳ್ಳಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ಹೀಗಾಗಬೇಕೆಂದು, ನಮ್ಮನ್ನು ನಡೆಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಪ್ರಿಯರೇ, ಅರಣ್ಯಕಾಂಡ ಪುಸ್ತಕದ ಧ್ಯಾನವು ನಮ್ಮ ಜೀವಿತಕ್ಕೆ ಕಲಿಸಿದ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥನಾಪೂರ್ವಕವಾಗಿ ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಸಿದ್ಧರಾಗೋಣ. ತಪ್ಪದೇ ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.